ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಚಾಪ್ಟರ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಪ್ಲೀಟ್ ಆಯಿತು. ಅದರ ಕಂಟಿನ್ಯೂಯೇಷನ್ ಬಂದು AC ಅಂದರೆ ಆಲ್ಟರ್ನೇಟ್ ಕರೆಂಟ್ ಅಥವಾ AC ಆ್ಯಂಡ್ AC ಸರ್ಕ್ಯೂಟ್ಸ್. ಸೊ ಈ ಚಾಪ್ಟರ್ ನೇಮ್ ಬಂದು ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ಸ್ ಅಥವಾ AC ಆ್ಯಂಡ್ AC ಸರ್ಕ್ಯೂಟ್ಸ್ ಅಂತ. ನೋಡಿ, ಕೆಲವೊಮ್ಮೆ ಗೊತ್ತಿದ್ದು ಒಂದೊಂದು ಮಿಸ್ಟೇಕ್ ಮಾಡಿಬಿಡ್ತೀವಿ. ಏನಪ್ಪ ಅಂತಂದರೆ AC ಅಂದರೆ ಸಾಕು, ಅದು ಸುಮಾರು ಸತಿ ನಾವು ಅದನ್ನು AC ಕರೆಂಟ್ ಅಂತ ಅಂದ್ಬಿಡ್ತೀವಿ. ಅಲ್ಲಿ ಏನಾಯಿತು, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಆಯಿತು. ತಪ್ಪು ಅಂತ ಗೊತ್ತಿದ್ರೂ ಕೂಡ ತಪ್ಪನ್ನು ಮಾಡ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಚಾಪ್ಟರ್ನಲ್ಲಿ ಮುಂದೆ ನಾನು ಎಷ್ಟೋ ಸತಿ AC ಅಂತ ಹೇಳಿ ನಿಲ್ಲಿಸಲ್ಲ, AC ಕರೆಂಟ್ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳೇ, ಅದನ್ನು AC ಅಂತಂದರೆ ತಗೊಳ್ಳಿ. AC ಕರೆಂಟ್ ಅಂದರೂ NCERT ಬುಕ್ಕಲ್ಲೂ ಇದನ್ನು ಮೆನ್ಷನ್ ಮಾಡಿದ್ದಾರೆ. NCERT ಅಂತೆಲ್ಲ ಎಲ್ಲ ಕಡೆಗೂ ಇದು ಮೆನ್ಷನ್ ಆಗಿರುತ್ತೆ. AC ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್, AC ಕರೆಂಟ್ ಅಂದ್ರೂ ಅದೇನೆ. ಸೊ ಕರೆಂಟಲ್ಲಿ ಎರಡು ಥರ ಇದೆ. ಒಂದು ಸ್ಟಡಿ ಕರೆಂಟ್, ಇನ್ನೊಂದು ವೇರಿಯಬಲ್ ಕರೆಂಟ್ ಅಂತ. ಈ ಸ್ಟಡಿ ಕರೆಂಟನ್ನು ನಾವು DC ಅಂತೀವಿ ಅಥವಾ ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಇನ್ನು ವೇರಿಯಬಲ್ ಕರೆಂಟ್ ಬಂದು AC ಆಲ್ಟರ್ನೇಟಿಂಗ್ ಕರೆಂಟ್. ಈ ಕರೆಂಟ್ ಬರಲಿಕ್ಕೆ ಐದರ್ DC ಅಥವಾ AC ನಮಗೆಲ್ಲ ಗೊತ್ತು. EMF ಇರಲೇಬೇಕು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇರಲೇಬೇಕು, ವೋಲ್ಟೇಜ್ ಇರಲೇಬೇಕು. ಸೊ DC ಕರೆಂಟ್ ಬರಲಿಕ್ಕೆ ಬೇಕಾಗಿರೋ ವೋಲ್ಟೇಜನ್ನು ನಾವು DC ವೋಲ್ಟೇಜ್ ಅಂತೀವಿ. ಹಾಗೆ AC ಕರೆಂಟ್ ನೋಡಿ, ಇವಾಗ ಹೇಳಿದೆ AC ಕರೆಂಟ್ ಅಂತ ಹೇಳಿದೆ. ಇರಲಿ, AC ಕರೆಂಟ್ ಬರಲಿಕ್ಕೆ ಬೇಕಾಗಿರೋ ವೋಲ್ಟೇಜನ್ನು AC ವೋಲ್ಟೇಜ್ ಅಂತ ಕರಿತೀವಿ. ಸೊ ಈ ಚಾಪ್ಟರ್ನಲ್ಲಿ ನಾವು AC ವೋಲ್ಟೇಜ್, AC ಕರೆಂಟ್ ಬಗ್ಗೆನೇ ಸಾಕಷ್ಟು ಚರ್ಚೆ ಮಾಡ್ಕೊಂಡು ಹೋಗ್ತೀವಿ. ಹಿಂದಿನ ಚಾಪ್ಟರ್ಗಳಲ್ಲಿ ಯಾವ್ಯಾವುದರಲ್ಲಿ, ಈ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ, ಆಮೇಲೆ ಓಮ್ಸ್ ಲಾ, ಕಿರ್ಚಾಫ್ ಲಾನಲ್ಲಿ ನಾವೇನು ಮಾಡಿದ್ವಿ, DC ಪವರ್ ಸಪ್ಲೈ ತಗೋತಾ ಇದ್ವಿ. ಆಮೇಲೆ DC ಪವರ್ ಸಪ್ಲೈನ ಈ ಥರ ಬರಿತಾ ಇದ್ವಿ. ನೆನಪಿಸ್ಕೊಳ್ಳಿ, ಒಂದು ದೊಡ್ಡ ಲೈನು, ಒಂದು ಚಿಕ್ಕ ಲೈನು, ಬ್ಯಾಟರಿ ಅಥವಾ ಸೆಲ್ ಅಂತ. ಈ DC ಪವರ್ ಸಪ್ಲೈ ಸ್ಟಡಿ ಕರೆಂಟನ್ನು ಪಾಸ್ ಮಾಡುತ್ತೆ. ಅಂದರೆ ಕರೆಂಟು ಕಾನ್ಸ್ಟೆಂಟ್ ಆಗಿರುತ್ತೆ. 10 ಆಂಪೇರ್ ಅಂದರೆ 10 ಆಂಪೇರ್ ಒಂದೇ ಡೈರೆಕ್ಷನಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ AC ಹಂಗಲ್ಲ, ಅದು ವೇರಿ ಆಗ್ತಾನೇ ಇರುತ್ತೆ. ಇಂದಿನ ಚಾಪ್ಟರ್ನಲ್ಲಿ ಜನರೇಟರ್ ಪಾಠ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ, AC ಅನ್ನೋದು ಪೀರಿಯಾಡಿಕ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ನಾಟ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಈವನ್ ಡೈರೆಕ್ಷನ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟನ್ನು ತಗೊಳ್ಳೋಣ. ರೆಸಿಸ್ಟರ್ ಇದೆ. ಈ ರೆಸಿಸ್ಟರನ್ನು ತಗೊಂಡು ಬಂದು ನಾನು ಒಂದು DC ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ದೀನಿ. ಸ್ವಿಚ್ ಆನ್ ಮಾಡಿದಾಗ ಇದರಲ್ಲಿ ಕರೆಂಟ್ ಹರಿಯುತ್ತೆ. ಲೆಟ್ ಅಸ್ ಸೇ ದಿಸ್ ಈಸ್ 5 ohm, this is 10 volt. Using Ohm's law you can calculate the current. That current comes out to be I is equal to 2 ampere, that is V divided by R. ಸೊ ಇಲ್ಲೆಲ್ಲಾದರೂ ನೀವೊಂದು ಅಮ್ಮೀಟರನ್ನು ಕನೆಕ್ಟ್ ಮಾಡಿದ್ರೆ 2 ಆಂಪೇರ್ ತೋರಿಸ್ತಾ ಇರುತ್ತೆ. ಅಂದರೆ ಈ ಸರ್ಕ್ಯೂಟಲ್ಲಿ ಕಾನ್ಸ್ಟೆಂಟ್ ಆಗಿ 2 ಆಂಪೇರ್ ಒಂದೇ ಡೈರೆಕ್ಷನಲ್ಲಿ ಹರಿತಾ ಇರುತ್ತೆ. ಬೈ ಚಾನ್ಸ್, ಇನ್ಸ್ಟೆಡ್ ಆಫ್ ದಿಸ್ DC ಪವರ್ ಸಪ್ಲೈ, ಇಫ್ ಐ ಕನೆಕ್ಟ್ AC ಪವರ್ ಸಪ್ಲೈ, ನೋಡಿ AC ಪವರ್ ಸಪ್ಲೈಯನ್ನು ಈ ಥರ ಸಿಂಬಲ್ಲಿಂದ ಮೆನ್ಷನ್ ಮಾಡ್ತಾರೆ. ಏನು, ಒಂದು ಸರ್ಕಲ್ ಹಾಕಿ ಒಳಗಡೆ ಈ ಥರ ಒಂದು ವೇರಿಯಬಲ್ S ಥರ ಬರೀತಾರೆ. ಈ ಥರ ನಾನು AC ಸಪ್ಲೈ ಹಾಕಿದೆ ಅಂದರೆ ಅವಾಗ ಕರೆಂಟ್ ಕಾನ್ಸ್ಟೆಂಟಾಗಿ ಒಂದೇ ದಿಕ್ಕಲ್ಲಿ ಹರಿಯೋದಿಲ್ಲ. ಆಮೇಲೆ ಯಾವಾಗಲೂ 2 ಆಂಪೇರೇ ಇರೋದಿಲ್ಲ. ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಕರೆಂಟ್ ಕಂಟಿನ್ಯೂಸ್ಲಿ ವೇರೀಸ್. ಆ ವೇರಿಯೇಷನನ್ನು ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ಥರ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ವೇರೀಸ್ ಅಂತ ಹೇಳ್ತೀವಿ. ಕರೆಂಟ್ ಅಷ್ಟೆಲ್ಲ, ವೋಲ್ಟೇಜ್ ಕೂಡ ಇಂದಿನ ಚಾಪ್ಟರ್ನಲ್ಲಿ ಜ್ಞಾಪಿಸ್ಕೊಳ್ಳಿ. ವೋಲ್ಟೇಜ್ಗೆ ಅಂದರೆ EMFಗೆ ಡಿರೈವ್ ಮಾಡಿದ್ವಿ. E is equal to VM sin omega t ಅಂತ. ಇಂಡ್ಯೂಸ್ಡ್ ಕರೆಂಟ್ I is equal to Im into sin omega t. ಈ ಈಕ್ವೇಷನ್ಸ್ಗಳು ಬಹಳಷ್ಟು ಸರ್ತಿ ಬರ್ತಾನೆ ಇರ್ತವೆ ಈ ಚಾಪ್ಟರ್ನಲ್ಲಿ. ಈ ಇಂಡ್ಯೂಸ್ಡ್ EMF ಅಥವಾ ಇಂಡ್ಯೂಸ್ಡ್ ಕರೆಂಟ್, ಇದು ಮ್ಯಾಕ್ಸಿಮಮ್ EMF, ಮ್ಯಾಕ್ಸಿಮಮ್ ಕರೆಂಟ್. ಇಲ್ಲಿ ಟೈಮ್ ಬಂದು T ಬಂದು ಟೈಮು, ಒಮೆಗಾ ಬಂದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ನಾಪಿಸ್ಕೊಳ್ಳಿ, ಕಾಯಿಲ್ ತಿರುಗುತ್ತಾ ಇರುತ್ತಲ್ಲ, ಎಷ್ಟು ಸ್ಪೀಡಲ್ಲಿ ತಿರುಗುತ್ತೆ ಅನ್ನೋದು ಇದು ಒಮೆಗಾ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಆ್ಯಕ್ಚುಲಿ ಗ್ರಾಫ್ ಹಾಕ್ಬೇಕಾದ್ರೆ ನಾವು ಬರೀ ಬರೀ T ಅಷ್ಟೇ ಹಾಕೋದಿಲ್ಲ, ಒಮೆಗಾ T ಹಾಕ್ತೀವಿ ಗ್ರಾಫನ್ನು. ಗ್ರಾಫ್ ಹೆಂಗೆ ಕಾಣಿಸುತ್ತೆ ಅಂದರೆ, ವೆದರ್ ಇಟ್ ಈಸ್ ವೋಲ್ಟೇಜ್ ಆರ್ ಕರೆಂಟ್. ಸದ್ಯಕ್ಕೆ ನಾನು ಕರೆಂಟೇ ಬರೆದು ಬಿಡ್ತೀನಿ. ಕರೆಂಟ್ ಕರ್ವ್ ಈ ಥರ ಕಾಣಿಸ್ತದೆ. ಅಂದರೆ ಕರೆಂಟ್ ಇನ್ಕ್ರೀಸ್ ಆಗೋದು, ಮ್ಯಾಕ್ಸಿಮಮ್ ಆಗೋದು, ಆಮೇಲೆ ಡಿಕ್ರೀಸ್ ಆಗೋದು, 0 ಆಗೋದು, ಮತ್ತೆ ನೆಗೆಟಿವ್ ಮ್ಯಾಕ್ಸಿಮಮ್,
ಮತ್ತೆ 0 ಈ ಥರ ಪಾಸಿಟಿವ್ ನೆಗೆಟಿವ್ ಮ್ಯಾಕ್ಸಿಮಮ್ ಮಿನಿಮಮ್ ಆಗ್ತಾನೇ ಇರುತ್ತೆ. ಅಂದರೆ ಕರೆಂಟ್ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ. ಇಂಥ ಕರೆಂಟನ್ನು ನಾವು ಎ ಸಿ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಇಂಥ ಕರೆಂಟನ್ನು ಕೊಡುವಂತಹ ಸೋರ್ಸನ್ನು ನಾವು ಎ ಸಿ ಸೋರ್ಸ್ ಅಥವಾ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಂತ ಕರಿತೀವಿ. ಆಯಿತು ಸರ್. ಈ ಎ ಸಿ ಕರೆಂಟ್ ಬೆಟರಾ, ಡಿ ಸಿ ಕರೆಂಟ್ ಬೆಟರಾ? ಇದು ಒಂದು ರೀತಿಯ ಯಕ್ಷ ಪ್ರಶ್ನೆ. ನಾವು ಯಾವ ಕರೆಂಟನ್ನು ಯೂಸ್ ಮಾಡಬೇಕು? ಮಕ್ಕಳೇ ತಿಳ್ಕೊಳ್ಳಿ, ಎ ಸಿ ಕರೆಂಟ್ ಈಸ್ ಮೋರ್ ಅಡ್ವಾಂಟೇಜಿಯಸ್ ದ್ಯಾನ್ ಡಿ ಸಿ. ಎರಡರಲ್ಲೂ ಸೇಮ್ ಎಫೆಕ್ಟೇ ಬರುತ್ತೆ. ಡಿ ಸಿ ಕರೆಂಟ್ ಪಾಸ್ ಮಾಡಿದ್ರು ಬಲ್ಬ್ ಬೆಳಗುತ್ತೆ, ಎ ಸಿ ಕರೆಂಟ್ ಪಾಸ್ ಮಾಡಿದ್ರು ಬಲ್ಬ್ ಬೆಳಗುತ್ತೆ. ಡಿ ಸಿ ಪಾಸ್ ಮಾಡಿದ್ರು ಸ್ಟವ್ ಆನ್ ಆಗುತ್ತೆ, ಎ ಸಿಯಿಂದನೂ ಸ್ಟವ್ ಆನ್ ಆಗುತ್ತೆ. ಹೆಚ್ಚು ಕಡಿಮೆ ಡಿ ಸಿ ಕರೆಂಟಿಂದ ಏನೇನು ಎಫೆಕ್ಟ್ಗಳಾಗ್ತವೋ ಎ ಸಿಯಿಂದನೂ ಅವೆಲ್ಲನೂ ಆಗ್ತವೆ. ಆದರೆ ನಾವು ಡಿ ಸಿ ಬಳಸಬೇಕಾ ಎ ಸಿ ಬಳಸಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಆನ್ಸರು ಎ ಸಿ ಈಸ್ ಬೆಟರ್. ಕೇಳ್ಬೋದು, ವೈ ಎ ಸಿ ಈಸ್ ಅಡ್ವಾಂಟೇಜಿಯಸ್ ಓವರ್ ಡಿ ಸಿ? ಯಾಕೆ ಎ ಸಿಯನ್ನೇ ನಾವು ಜಾಸ್ತಿ ಬಳಸ್ತೀವಿ? ಅದಕ್ಕೆ ಮುಖ್ಯವಾಗಿ 3 ಕಾರಣಗಳಿದ್ದಾವೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಎ ಸಿ ಇದೆಯಲ್ಲ, ಇದರ ಟ್ರಾನ್ಸ್ಮಿಷನ್ ಈಸ್ ಎಕನಾಮಿಕಲ್. ಏನಂಗಂದ್ರೆ ನೋಡ್ರಪ್ಪ, ನಾನು ಆಗಲೇ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಜೋಗ್ ಫಾಲ್ಸಲ್ಲಿ ನೀರು ಮೇಲಿಂದ ಬೀಳುತ್ತೆ, ಆ ನೀರಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ ಅಂತ. ಅದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಜೋಗ್ ಫಾಲ್ಸಲ್ಲಿ ಜನರೇಟ್ ಆದಂಥ ಎಲೆಕ್ಟ್ರಿಸಿಟಿಯನ್ನು ಬೆಂಗಳೂರಿಗೆ ತರಲಿಕ್ಕಾಗಲಿ, ಧಾರವಾಡಕ್ಕೆ ತೊಗೊಂಡು ಹೋಗ್ಲಿಕ್ಕಾಗಲಿ, ಅಥವಾ ಕರ್ನಾಟಕದ ಯಾವುದೇ ಭಾಗಕ್ಕೆ ತೊಗೊಂಡು ಹೋಗ್ಲಿಕ್ಕಾಗಲಿ ನಾವು ಟ್ರಾನ್ಸ್ಮಿಷನ್ ಕೇಬಲ್ಸನ್ನು ಹಾಕಬೇಕು. ಅಂದರೆ ಕರೆಂಟ್ ವೈರ್ಗಳನ್ನು ಎಳಿಬೇಕು. ನಿಮ್ಮೂರಲ್ಲೆಲ್ಲ ನೋಡಿರ್ತೀರ, ಆ ಕರೆಂಟ್ ವೈರನ್ನು ಲೈನ್ ಹಾಕಿರ್ತಾರಲ್ವ, ಎಲೆಕ್ಟ್ರಿಕ್ ಲೈನ್ಸ್, ಆ ಲೈನಲ್ಲಿ ಕರೆಂಟ್ ಫ್ಲೋ ಆಗಬೇಕು. ಅದನ್ನು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಜೋಗ್ ಫಾಲ್ಸಿಂದ ಬೆಂಗಳೂರಿಗೆ ನಾನು ತೊಗೊಂಬರ್ಬೇಕು ಅಂದರೆ ಎಷ್ಟೋ ಕಿಲೋಮೀಟರ್, ಒಂದು 500 ಕಿಲೋಮೀಟರ್ ತೊಗೊಂಬರ್ಬೇಕಲ್ವಾ? ಅಷ್ಟು ದೂರ ತೊಗೊಂಬರ್ಬೇಕು ಅಂತಂದರೆ ಅಲ್ಲಿ ಪವರ್ ಲಾಸ್ ಆಗೋ ಚಾನ್ಸ್ ಇದೆ. ಆದರೆ ಎ ಸಿಯನ್ನು ನಾನು ಯೂಸ್ ಮಾಡಿದರೆ ಪವರ್ ಲಾಸನ್ನು ಮಿನಿಮೈಸ್ ಮಾಡ್ಬೋದು, ಸಾಕಷ್ಟು ದುಡ್ಡು ಉಳಿಸ್ಬೋದು. ಅದಕ್ಕೆ ನಾನು ಹೇಳಿದೆ ಎ ಸಿ ಟ್ರಾನ್ಸ್ಮಿಷನ್ ಈಸ್ ಎಕನಾಮಿಕಲ್ ಅಂತ. ಈ ಟ್ರಾನ್ಸ್ಮಿಷನ್ ಬಗ್ಗೆ ಆಮೇಲೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಎರಡನೇ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಎ ಸಿಯನ್ನು ಈಸಿಯಾಗಿ ನಾವು ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ಎ ಸಿ ಕ್ಯಾನ್ ಬಿ ವೇರಿಡ್, ಕ್ಯಾನ್ ಬಿ ಆಲ್ಟರ್ಡ್. ಅಂದರೆ ಕಡಿಮೆ ವೋಲ್ಟೇಜ್ ಇದ್ದರೆ ಜಾಸ್ತಿ ವೋಲ್ಟೇಜ್ ಮಾಡ್ಬೋದು, ಜಾಸ್ತಿ ವೋಲ್ಟೇಜ್ ಇದ್ದರೆ ಕಡಿಮೆ ವೋಲ್ಟೇಜ್ ಮಾಡ್ಬೋದು. ಅದಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಅಂತ ಒಂದು ಡಿವೈಸ್ ಇದೆ, ಅದನ್ನು ಬಳಸಿಬಿಟ್ಟು ನಮಗೆ ಎಷ್ಟೆಷ್ಟು ವೋಲ್ಟೇಜ್ ಬೇಕೋ, ಎಷ್ಟೆಷ್ಟು ಕರೆಂಟ್ ಬೇಕೋ ಅಷ್ಟಷ್ಟಕ್ಕೆ ನಾವು ಲಿಮಿಟ್ ಮಾಡ್ಕೊಳ್ತಾ ಹೋಗ್ಬೋದು. ಇಂಥ ಪ್ರಾವಿಷನ್ ಡಿ ಸಿನಲ್ಲಿ ಇಲ್ಲ. ಇದೆ, ಆದರೆ ಟ್ರಾನ್ಸ್ಫಾರ್ಮರ್ ನಮಗೆ ಬೇಕಾದಂಥ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಇಲ್ಲಿ ವೋಲ್ಟೇಜ್ ಕಡಿಮೆ ಮಾಡಿ ಕರೆಂಟನ್ನು ಜಾಸ್ತಿ ಮಾಡ್ಬೋದು, ಅಥವಾ ಕರೆಂಟನ್ನೇ ಕಡಿಮೆ ಮಾಡಿ ವೋಲ್ಟೇಜನ್ನು ಜಾಸ್ತಿ ಮಾಡ್ಬೋದು. ಅದು ಎರಡನೇ ಕಾರಣ. ಮತ್ತು ಮೂರನೇ ಕಾರಣ, ಮೆಜಾರಿಟಿ ಆಫ್ ದ ಇನ್ಸ್ಟ್ರೂಮೆಂಟ್ಸ್, ಹೋಮ್ ಅಪ್ಲಯನ್ಸಸ್ ಅಥವಾ ಯಾವುದನ್ನೇ ತಗೊಳ್ಳಿ, ದೇ ಆಲ್ ಆರ್ ಡಿಸೈನ್ಡ್ ಟು ವರ್ಕ್ ಆನ್ ಎ ಸಿ. ಆಲ್ ಅಪ್ಲಯನ್ಸಸ್ ಆರ್ ಡಿವೈಸಸ್ ವರ್ಕ್ ಆನ್ ಎ ಸಿ. ಎ ಸಿಯನ್ನು ಉಪಯೋಗಿಸ್ಕೊಂಡೇ ವರ್ಕ್ ಆಗೋ ಥರ ಎಲ್ಲ ಕಂಟ್ರಿನಲ್ಲೂ ಡಿಸೈನ್ ಮಾಡೋದು. ಇಂಡಿಯಾದಲ್ಲೇ ಅಂತ ಅಲ್ಲ, ಅಮೇರಿಕಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಎನಿ ಕಂಟ್ರಿ ಯು ಕನ್ಸಿಡರ್, ದೆ ಡಿಸೈನ್ ದಿ ಇನ್ಸ್ಟ್ರೂಮೆಂಟ್. ಈಗ ನಾನು ಅಮೇರಿಕಾದಿಂದ ಯಾವುದೋ ಒಂದು ಕಂಪ್ಯೂಟರನ್ನು ತರಿಸ್ಕೋತೀನಿ ಅಂದ್ಕೊಳ್ಳಿ, ಆ ಕಂಪ್ಯೂಟರ್ನ ಎ ಸಿನಲ್ಲಿ ವರ್ಕ್ ಆಗೋ ಥರಕ್ಕಷ್ಟೇ ಡಿಸೈನ್ ಮಾಡಿರ್ತಾರೆ. ಅಥವಾ ನಾನು ಜಪಾನಿಂದ ಯಾವುದೋ ಒಂದು ಸ್ಕ್ಯಾನಿಂಗ್ ಇನ್ಸ್ಟ್ರೂಮೆಂಟ್ ತರಿಸ್ಕೋತೀನಿ ಅಂದ್ಕೊಳ್ಳೋಣ, ಅದನ್ನು ಕೂಡ ಎ ಸಿನಲ್ಲೇ ವರ್ಕ್ ಆಗೋ ಥರ ಡಿಸೈನ್ ಮಾಡಿರ್ತಾರೆ. ಆಲ್ ಓವರ್ ದಿ ವರ್ಲ್ಡ್ ಎಲ್ಲರೂ ಕೂಡ ಡಿವೈಸ್ಗಳನ್ನು, ಇನ್ಸ್ಟ್ರೂಮೆಂಟ್ಗಳನ್ನು ಎ ಸಿ ಸೋರ್ಸಿಂದ ವರ್ಕ್ ಆಗೋ ಥರ ಡಿಸೈನ್ ಮಾಡಿರೋದ್ರಿಂದ ನಾವು ಎ ಸಿಯನ್ನು ಬಳಸೋದೇ ಬಹಳ ಸೂಕ್ತ, ಕನ್ವೀನಿಯೆಂಟ್. ಗೊತ್ತಾಯ್ತಲ್ವಾ? ಸೊ ವೈ ಎ ಸಿ ಇಸ್ ಕನ್ವೀನಿಯೆಂಟ್? ಬಿಕಾಸ್ ವೈ ಎ ಸಿ ವಿ ಆರ್ ಯೂಸಿಂಗ್ ಮೋರ್ ರೆಗ್ಯುಲರ್ಲಿ ಬಿಕಾಸ್ ಆಫ್ ದೀಸ್ ರೀಸನ್ಸ್. ಇದು 3 ಮೇನ್ ರೀಸನ್. ಇದಲ್ಲದೆ ಬೇಕಾದಷ್ಟು ಬೇರೆ ಬೇರೆ ರೀಸನ್ಸು ಇದ್ದಾವೆ. ಸೊ ನಿಮಗೊಂದು ಸಣ್ಣ ಟಾಸ್ಕನ್ನು ಕೊಡ್ತೀನಿ, ಪ್ರಯತ್ನ ಪಡಿ. ಬೇರೆ ಇನ್ನೇನು ರೀಸನ್ಸ್ ಇದೆ ಎ ಸಿಯನ್ನು ಬಳಸಲಿಕ್ಕೆ ಅಂತ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಎ ಸಿ ಓವರ್ ಡಿ ಸಿ ಅಂತ ಚೆಕ್ ಮಾಡಿ, ಆಯಿತಾ? ಸರಿ, ರೆಸ್ನಿಕ್ ಅಂಡ್ ಹಾಲಿಡೇ ಬುಕ್ಕಲ್ಲಿ ಅವರು ಹೇಳ್ತಾರೆ, ಈ ವರ್ಲ್ಡ್ ಇವತ್ತು ಹೆಂಗಿದೆಯೋ ಈ ಥರ ಇರಬೇಕು ಅಂತಂದರೆ ಎ ಸಿ ಸೋರ್ಸಿಂದನೇ ಸಾಧ್ಯ. ಯು ಕೆನಾಟ್ ಇಮ್ಯಾಜಿನ್ ದಿಸ್ ವರ್ಲ್ಡ್ ವಿತೌಟ್ ಎ ಸಿ ಅಂತ ಹೇಳ್ಬಿಡ್ತಾನೆ. ಅಲ್ಲಿಗೆ ಮುಗಿದೋಯ್ತು. ಇವತ್ತೇನು ನಮ್ಮ ಪ್ರಪಂಚ ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಲ್ಲ, ಲೈಟ್ ಇರ್ಬೋದು, ಟ್ರೈನ್ಗಳು ಮೂವ್ ಆಗ್ತಾ ಇರೋದು, ಅಥವಾ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ ಇನ್ಸ್ಟ್ರೂಮೆಂಟ್ ರನ್ ಆಗ್ತಾ ಇರೋದು, ಅಥವಾ ನಿಮ್ಮ ಮನೆಯಲ್ಲಿ ಮಿಕ್ಸಿ, ವಾಟರ್ ಹೀಟರ್ ಯಾವುದಾದ್ರೂ ತಗೊಳ್ಳಿ, ಸಣ್ಣ ಒಂದು ಡಿವೈಸಿಂದ ಹಿಡಿದು ದೊಡ್ಡ ಏರೋಪ್ಲೇನ್ ತನಕ
ಹೋದರೂ ಕೂಡ ಎ ಸಿನೇ ಮುಖ್ಯ. ಸೊ ಇವತ್ತಿನ ಪ್ರಪಂಚ ನಡೀತಿರೋದೇನೆ ಎ ಸಿ ಕರೆಂಟಿಂದ ಅಂತ ಅರ್ಥ. ಸರಿ, ಬನ್ನಿ ಈ ಚಾಪ್ಟರ್ನಲ್ಲಿ ನಾವು ಎ ಸಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯ ಕಲಿಯೋದಿದೆ. ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಎ ಸಿ ಕರೆಂಟನ್ನು ಈ ಕಾಂಪೊನೆಂಟ್ಸಲ್ಲಿ ರೆಸಿಸ್ಟರಲ್ಲಿ ಅಥವಾ ಇಂಡಕ್ಟರ್ನಲ್ಲಿ ಅಥವಾ ಕೆಪಾಸಿಟರ್ನಲ್ಲಿ ಪಾಸ್ ಮಾಡಿದಾಗ ಏನೇನು ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಎ ಸಿನ ಈ ಕಾಂಪೊನೆಂಟ್ಸಲ್ಲಿ ಪಾಸ್ ಮಾಡಿದಾಗ ಏನೇನೋ ಬದಲಾವಣೆಗಳು ಆಗ್ತಾವಲ್ಲ, ಆ ಬದಲಾವಣೆಗಳನ್ನು ಕೂಡ ನಮ್ಮ ಅನುಕೂಲಕ್ಕೆ ಬಳಸ್ಕೋಬೋದು. ಅಂದರೆ ವಾಟ್ ಎವರ್ ದ ಚೇಂಜಸ್ ದೇ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಸರ್ಕ್ಯೂಟ್, we can make use of for our convenient, for our uses we can make use. ಈಗ ಫಾರ್ ಎಕ್ಸಾಂಪಲ್ ಎ ಸಿಯನ್ನು LCR ಅಂತ ಒಂದು ಸರ್ಕ್ಯೂಟ್ ಇದೆ, ಇಂಡಕ್ಟರ್ ಕೆಪಾಸಿಟರ್ ರೆಸಿಸ್ಟರ್ ಅಂತ. ಅದರಲ್ಲಿ ಪಾಸ್ ಮಾಡೋದ್ರ ಮೂಲಕ ಏನೇನೋ ಮಾಡಿಬಿಟ್ಟು ಆ ಸರ್ಕ್ಯೂಟನ್ನು ನಾವು ರೇಡಿಯೋದಲ್ಲಿ ಬಳಸ್ಬೋದು, ಮೊಬೈಲ್ ಫೋನ್ಗಳಲ್ಲಿ ಬಳಸ್ಬೋದು, ರಿಸೀವರ್ ಆಗಿ ಬಳಸ್ಬೋದು. ಗೊತ್ತಾಯ್ತಾ? ಎ ಸಿ ಇದು ಒಂದು ಅಡ್ವಾಂಟೇಜ್. ಡಿ ಸಿಯಿಂದ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಲೈಕ್ ದಿಸ್ ದೇರ್ ಆರ್ ಪ್ಲೆಂಟಿ ಆಫ್ ಅಡ್ವಾಂಟೇಜಸ್ of AC over DC. Okay, before I proceed with AC circuits, I am going to discuss 3 circuits mainly, and in this chapter there are some derivations. ಕೆಲವೊಂದು derivations ಬಹಳ ಮುಖ್ಯ ಕೂಡ. ಈ ಚಾಪ್ಟರ್ನ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಿ. Not only from the point of main exam, even from the point of CET also, this chapter is quite important for you dear students. ಈಗ ಈ ಮುಂದೆ ಹೋಗೋ ಮುಂಚೆ ಈ ಎ ಸಿನಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಬರ್ತವೆ, ಅವನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಮೊಟ್ಟ ಮೊದಲನೇದಾಗಿ ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ಆರ್ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಆರ್ ಐ. ವೋಲ್ಟೇಜ್ ಅಂದರೆ ಇ, ಕರೆಂಟ್ ಅಂದರೆ ಐ. ನಾನು ವೋಲ್ಟೇಜ್ಗೆ ಹೇಳ್ತೀನಿ, ಅದನ್ನು ಕರೆಂಟ್ಗೂ ನೀವು ಅಪ್ಲೈ ಮಾಡಿ. ಏನಪ್ಪ ಇದು ಮಕ್ಕಳಿಗೆ ಜ್ಞಾಪಿಸ್ಕೊಳ್ಳಿ. ಜನರೇಟರ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಕಾಯಿಲ್ ಹೀಗೆ ತಿರುಗ್ತಾ ಇದ್ದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಹೋಗುತ್ತೆ, ಫ್ಲಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, EMF ಇಂಡ್ಯೂಸ್ ಆಗುತ್ತೆ ಅಂತ. ಈಗ ಕಾಯಿಲ್ ಹಿಂಗಿದೆ, ಒಂದು ಸೆಕೆಂಡ್ಗೆ ಚೂರು ತಿರುಗುತ್ತೆ. ಆಫ್ಟರ್ 1 second ವಾಟ್ ಈಸ್ ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? How much EMF is induced? After 2 seconds, how much is induced? After 10 seconds, how much is induced? ಇದನ್ನು ತಿಳ್ಕೋಬೇಕು ಅಂದರೆ ನಾವು ಈ ಫಾರ್ಮುಲಾನೇ ಉಪಯೋಗಿಸಬೇಕು. ಅಂದರೆ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ some voltage is produced, some EMF is induced. That is called instantaneous voltage, correspondingly instantaneous current. ನೋಡಿ, ಇಲ್ಲಿ ನಾನು ವೋಲ್ಟೇಜಿನ ಗ್ರಾಫನ್ನು ಕರೆಂಟಿನ ಗ್ರಾಫನ್ನು ಹಾಕಿದ್ದೀನಿ. ಈಗ ವೋಲ್ಟೇಜಿನ ಗ್ರಾಫನ್ನು ಹಾಕ್ಬಿಡ್ತೀನಿ. ಈಗ ಒಮೆಗಾ ಟಿ ವೋಲ್ಟೇಜ್ ಗ್ರಾಫ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ ಮಕ್ಕಳೇ, ಆಯಿತಾ? ಸೊ ಈ ಒಂದು ಸ್ವಲ್ಪ ಹೊತ್ತಿಗೆ ಈಗ ಟಿ ಇಲ್ಲಿದ್ದಾಗ 0 ಸೆಕೆಂಡ್ ಅಂದರೆ ಇನ್ನೂ ಕಾಯಿಲು ತಿರುಗಲಿಕ್ಕೆ ಶುರು ಮಾಡಿಲ್ಲ. ಇದೆ ಶುರು ಮಾಡಿ 1 ಸೆಕೆಂಡಿಗೆ ಅಂತಂದರೆ ನಾನು ಒಂದು ಚೂರು ಮುಂದಕ್ಕೆ ಬರಬೇಕು. ಎಷ್ಟು ವೋಲ್ಟೇಜ್ ಪ್ರೊಡ್ಯೂಸ್ ಆಯಿತು? ಇಷ್ಟಾಯಿತು. ಇನ್ನೊಂದು ಸೆಕೆಂಡ್ಗೆ ಎಷ್ಟು ವೋಲ್ಟೇಜು? ಹೀಗೆ. ಇನ್ನೊಂದು ಸೆಕೆಂಡ್ಗೆ ಈ ಥರ ಆಯಿತು. ಅಂದರೆ ತಿರುಗ್ತಾ ಇದೆ. ಇದು ತಿರುಗ್ತಾ ವೋಲ್ಟೇಜ್ ಕೂಡ ಚೇಂಜ್ ಆಗ್ತಾ ಇದೆ. ಅಂದರೆ ಈ ಕರ್ವಿನ ಮೇಲೆ ಯಾವುದೇ ಒಂದು ಪಾಯಿಂಟನ್ನು ತಗೊಂಡ್ರೂ ಕೂಡ ಅದು ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಆಗಿರುತ್ತೆ. ಯಾವುದನ್ನಾದರೂ ತಗೊಳ್ಳಿ, ಇದು ಅಥವಾ ಇದು ಯಾವುದನ್ನು ತಗೊಂಡ್ರೂ ಕೂಡ ಅದು ಒಂದು ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಆಗಿರುತ್ತೆ, ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಗಿರುತ್ತೆ. ಆಯಿತಾ? ಅದೇ ಥರ ಕರೆಂಟ್ ಕೂಡ ವೋಲ್ಟೇಜ್ಗೆ ಏನು ಹೇಳ್ತೀನೋ ಅದು ಕರೆಂಟ್ಗೂ ಅಪ್ಲೈ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸರಿ, ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇದು CET ಪ್ರಶ್ನೆ. Instantaneous voltage, is it always positive? Answer: no, it is not always positive. ನೋಡಿ, ಇಲ್ಲೇ ಹೇಳಿದೆ, ಇದು ಇನ್ಸ್ಟಂಟೇನಿಯಸ್, ಇಲ್ಲೂ ಇನ್ಸ್ಟಂಟೇನಿಯಸ್ ಅಂದರೆ ನೆಗೆಟಿವ್ ಅಲ್ವಾ? ಸೊ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಕ್ಯಾನ್ ಬಿ ಪಾಸಿಟಿವ್, ಕ್ಯಾನ್ ಬಿ ನೆಗೆಟಿವ್. ಇನ್ನೊಂದು ಪ್ರಶ್ನೆ, whether instantaneous voltage is always greater than 0? No, it can be 0 also. ನೋಡಿ, ಇಲ್ಲಿಗೆ ಬಂದಾಗ 0 ಆಗುತ್ತೆ. ಅಂದರೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಕ್ಯಾನ್ ಬಿ ನೆಗೆಟಿವ್, ಕ್ಯಾನ್ ಬಿ ಪಾಸಿಟಿವ್, ಕ್ಯಾನ್ ಬಿ 0 ಆಲ್ಸೋ. ಅದೇ ಥರ ಇನ್ಸ್ಟಂಟೇನಿಯಸ್ ಕರೆಂಟ್, ಓಕೆ, ಇದು ವೋಲ್ಟೇಜ್ ಅಂತ ಬರೆಯೋಣ, ಇದನ್ನು ಕರೆಂಟ್ ಅಂತ ಬರೆಯೋಣ. ಓಕೆ, ಸೊ ಕ್ಯಾಪಿಟಲ್ ವಿ ಬರೆದ್ಬಿಟ್ಟೆ, ಸರಿ, ಇದು ಸ್ಮಾಲ್ ಇ, ಆಮೇಲೆ ಚೇಂಜ್ ಮಾಡ್ಕೋತೀನಿ ಬಿಡಿ. Okay, so instantaneous values are positive, negative and even 0 also. It is a value of EMF induced
at any instant of time, and it is given by this formula: voltage by this formula, current by this formula. ಇದು ಬಿಟ್ಟರೆ ನೆಕ್ಸ್ಟ್ ಪ್ಯಾರಾಮೀಟರ್ ಪೀಕ್ ವ್ಯಾಲ್ಯೂ, ಪೀಕ್ ವೋಲ್ಟೇಜ್ ಅಥವಾ ಪೀಕ್ ಕರೆಂಟ್. ವೋಲ್ಟೇಜ್ ಹೇಳಿದ್ಮೇಲೆ ಕರೆಂಟ್ ಆಟೋಮೆಟಿಕ್ಕಾಗಿ ಜೊತೆಗಿರುತ್ತೆ. ಈ ಪೀಕ್ ವೋಲ್ಟೇಜ್ಗೆ ಇನ್ನೂ ಒಂದು ಹೆಸರಿದೆ, ವೋಲ್ಟೇಜ್ ಆಂಪ್ಲಿಟ್ಯೂಡ್ ಅಂತ. ಪೀಕ್ ಅಂದರೆ ಮ್ಯಾಕ್ಸಿಮಮ್ ಅಂತ, ಆಂಪ್ಲಿಟ್ಯೂಡ್ ಅಂದರೂ ಮ್ಯಾಕ್ಸಿಮಮ್ ಅಂತ. ಈಗ ನೋಡಿ ಮಕ್ಕಳೇ, ಇಲ್ಲಿದ್ದಾಗ 0 ವೋಲ್ಟೇಜ್, ಆಮೇಲೆ 1 ವೋಲ್ಟ್, 2 ವೋಲ್ಟ್, 3 ವೋಲ್ಟ್, 4 ವೋಲ್ಟ್, ಆಮೇಲೆ ಮತ್ತೆ ಕಡಿಮೆ ಆಗ್ತಾ ಇದೆ 3 ವೋಲ್ಟ್, 2 ವೋಲ್ಟ್, 1 ವೋಲ್ಟ್, 0 ವೋಲ್ಟ್, -1, -2, -3, -4, -3, -2, -1, 0. That means here voltage is changing from 0 to 0, 0 to 4, 4 to 0, 0 to -4, -4 to 0. So in these values, which one is the maximum? It is nothing but 4. So this is maximum. So this maximum EMF is known as peak EMF, peak voltage. So when the coil rotates, voltage keeps on changing. At one instant of time, there will be maximum voltage produced or induced. That is called peak voltage. Correspondingly, peak current also. ಗೊತ್ತಾಗ್ತಾ ಇದೆಯಾ? So peak voltage is always constant. Either this one or this one. It is not variable. Instantaneous voltage is variable, peak voltage is not variable. Second thing, peak voltage is either positive or negative but cannot be 0. 0 ಆದರೆ ಅದನ್ನು ಪೀಕ್ ವೋಲ್ಟೇಜ್ ಅಂತ ಕರೆಯಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಪೀಕ್ ವೋಲ್ಟೇಜ್ ಕ್ಯಾನ್ ಬಿ ಇನ್ಸ್ಟಂಟೇನಿಯಸ್. ನೋಡಿ 1, 2, 3, 4 ಈಸ್ ಒನ್ ಆಫ್ ದ ಇನ್ಸ್ಟಂಟೇನಿಯಸ್, 3 is one of the instantaneous, 2 is one of the instantaneous. ಅಂದರೆ peak value can be instantaneous, but converse is not true. Instantaneous is not peak. Instantaneous peak ಆಗಿರಬಹುದು, ಬಟ್ ಎಲ್ಲ ಇನ್ಸ್ಟೆಂಟ್ಗಳು ಪೀಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು -2 ತಗೋತೀನಿ, ಅದು ಪೀಕ್ ಆಗಕ್ಕೆ ಸಾಧ್ಯನಾ? ಇಲ್ಲ, -4 ಪೀಕ್. ಅಂದರೆ peak voltage is one of the instantaneous value. So peak voltage is the maximum voltage induced ಅಥವಾ maximum value of the EMF induced. Correspondingly current also. It is called amplitude also. Peak voltage ಅಂತೀವಿ, voltage amplitude ಅಂತ ಕೂಡ ಕರಿತೀವಿ. It is represented by Vm, and that Vm ನೆನಪಿಸ್ಕೊಳ್ಳಿ derivation ಅನ್ನ, depends upon number of turns in the coil, magnetic field value, area of the coil and angular velocity. ಹಿಂದೆ ಡಿರೈವೇಷನ್, ಈ ವಿಡಿಯೋ ನೋಡೋ ಮುಂಚೆ ಆ ವಿಡಿಯೋನೂ ಒಂದ್ಸತಿ ನೋಡ್ಕೊಂಬನ್ನಿ. ಜನರೇಟರ್ ರೊಟೇಟ್ ಆಗಬೇಕಾದ್ರೆ ಆ್ಯಂಗ್ಯುಲರ್ ಸ್ಪೀಡ್ ಇರುತ್ತೆ, ಅದರೊಳಗಡೆ ಕಾಯಿಲ್ ಇರುತ್ತೆ, ಕಾಯಿಲಿನ ಏರಿಯಾ, ನಂಬರ್ ಆಫ್ ಟರ್ನ್ಸ್ ಮತ್ತು ಅಪ್ಲೈ ಮಾಡಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್. ಆ್ಯಸ್ ಲಾಂಗ್ ಆಸ್ ದೀಸ್ ಆರ್ ಕಾನ್ಸ್ಟೆಂಟ್, Vm is also constant. ಗೊತ್ತಾಯ್ತಲ್ವಾ? ಸೊ Vm ಹೇಳ್ದಂಗೆ Im ಕೂಡ, Im ಬಂದ್ಬಿಟ್ಟು Vm ಡಿವೈಡೆಡ್ ಬೈ R ಅಷ್ಟೇನೆ, ವೇರ್ R ಈಸ್ ರೆಸಿಸ್ಟೆನ್ಸ್. ಓಕೆನಾ? ಸರಿ, ನೆಕ್ಸ್ಟ್ ಪಾಯಿಂಟ್ ಮೂರನೇದು ಆರ್ ಎಮ್ ಎಸ್ ವ್ಯಾಲ್ಯೂ. ವಿ ಆರ್ ಎಮ್ ಎಸ್ ಅಂತ, ವಿ ಆರ್ ಎಮ್ ಎಸ್ ಅಂತ, ಆಮೇಲೆ ಐ ಆರ್ ಎಮ್ ಎಸ್ ಅಂತ. ಮೆಜಾರಿಟಿ ಕೇಸಲ್ಲಿ ಈ ಆರ್ ಎಮ್ ಎಸ್ ಬರಿಬೇಕಾದ್ರೆ ನಾನು ಇನ್ನು ಮುಂದೆ ವಿ ಆರ್ ಎಮ್ ಎಸ್ ಅಂತ ಹೇಳಿ ವಿ ಕ್ಯಾಪಿಟಲ್ ಬರಿತೀನಿ, ಐ ಆರ್ ಎಮ್ ಎಸ್ ಅಂತ ಹೇಳಿ ಐ ಕ್ಯಾಪಿಟಲ್ ಬರಿತೀನಿ. ಬೈ ಚಾನ್ಸ್ ನಾನು ಸ್ಮಾಲ್ ಐ ಆರ್ ಎಮ್ ಎಸ್ ಬರೆದ್ರೂ ಕೂಡ ಇಟ್ ಈಸ್ ಕ್ಯಾಪಿಟಲ್ ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ಆರ್ ಎಮ್ ಎಸ್, ಈ ಆರ್ ಎಮ್ ಎಸ್ ವ್ಯಾಲ್ಯೂನೇ ನಾವು ಯಾವಾಗಲೂ ಬಳಸೋದು. ಈಗ ನೀವು ಯಾವುದೋ ಒಂದು ಅಪ್ಲಯನ್ಸಸ್, ಈಗ ನಿಮ್ಮ ಮನೆಯಲ್ಲಿ ಬಲ್ಪ್ ಇದೆ ಅಥವಾ ಒಂದು ಫ್ರಿಡ್ಜ್ ಇದೆ, ಮಿಕ್ಸಿ ಇದೆ, ಅಲ್ಲಿ ಮೇಲ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ, ನೋಡಿ ಅದು ಎಷ್ಟು ವೋಲ್ಟೇಜಿಗೆ ವರ್ಕ್ ಆಗುತ್ತೆ ಅಂತ ಬರೆದಿರ್ತಾರೆ. 220 ವೋಲ್ಟ್ 50 ಹರ್ಟ್ಸ್ ಅಂತ ಬರೆದಿರ್ತಾರೆ. ಅಂದರೆ ನಾವು ಇಂಡಿಯಾದಲ್ಲಿ ನಾವು ಬಳಸ್ತಕ್ಕಂಥ ಎ ಸಿ 220 ವೋಲ್ಟ್ ಇರಬೇಕು, ಅದರ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇರಬೇಕು. ಅದಕ್ಕೆ ತಕ್ಕನಾಗಿ ಆ ಇನ್ಸ್ಟ್ರೂಮೆಂಟನ್ನು ಡಿಸೈನ್ ಮಾಡಿರ್ತಾರೆ. ಮಕ್ಕಳೇ, ಈ ವ್ಯಾಲ್ಯೂ ಇದೆಯಲ್ಲ, ಇದು ಕಂಟ್ರಿ ಟು ಕಂಟ್ರಿ ಚೇಂಜ್ ಆಗುತ್ತೆ. ಅಮೇರಿಕಾದಲ್ಲಿ ಇದು 110 ವೋಲ್ಟ್ 60 ಹರ್ಟ್ಸ್, ಅವರ ಅಪ್ಲಯನ್ಸಸ್ ಎಲ್ಲ 60 ಹರ್ಟ್ಸಿಗೆ ವರ್ಕ್ ಆಗ್ತವೆ. ಅಲ್ಲಿಯ ಕಂಪ್ಯೂಟರನ್ನು ನಾವು ಇಲ್ಲಿ ತಂದು ಯೂಸ್ ಮಾಡೋಕ್ಕಾಗಲ್ಲ.
ತರ್ತೀವಿ, ಆದರೆ ಅದು ಇಂಡಿಯಾಗೆ ಅಂತಂದೇ ಡಿಸೈನ್ ಆಗಿರುತ್ತೆ. ಇಲ್ಲ ಅದನ್ನು ತಗೊಂಡು ಬಂದ ಮೇಲೆ ನಾವು ಫ್ರೀಕ್ವೆನ್ಸಿ ಕನ್ವರ್ಟರ್ ಅಂತ ಹಾಕ್ಕೋಬೇಕು. ಫ್ರೀಕ್ವೆನ್ಸಿಗೆ ಆಮೇಲೆ ಬರ್ತೀನಿ. ಈ 220 ವೋಲ್ಟ್ ಅಂತ ಏನಿದೆಯಲ್ಲ ಇದು RMS, ರೂಟ್ ಮೀನ್ ಸ್ಕ್ವಯರ್. ಇದರ ಡೆಫಿನೇಷನನ್ನು ನಾನು ಮುಂದೆ ಹೇಳ್ತೀನಿ, ಒಂದು ಸರ್ಕ್ಯೂಟನ್ನು ಡಿಸ್ಕಸ್ ಮಾಡಿ ಹೇಳ್ತೀನಿ. RMS ಅಥವಾ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂ, IRMS VRMS ಅಂತ. ಆಮೇಲೆ ವಿ ಕ್ಯಾನ್ ಶೋ, ಇದನ್ನು ಪ್ರೂವ್ ಮಾಡೋಣ ಆಮೇಲೆ. VRMS is equal to VM divided by root 2. VM ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇ ಥರ IRMS is equal to IM divided by root 2. ಈ ಥರ ಡಿರೈವೇಷನ್ಸ್ ಇದ್ದಾವೆ, ಇದು ಕೂಡ ಆಮೇಲೆ ಮಾಡೋಣ. ಸೊ RMS ಅನ್ನೋದು ಒಂದು ಪ್ಯಾರಾಮೀಟರ್, ಅದು ಏನು ಅಂತ ನಾನು ಇನ್ನೂ ಡಿಫೈನ್ ಮಾಡಿಲ್ಲ. ಒಂದು ಡೆರಿವೇಷನ್ ಮಾಡಿ ಅದನ್ನು ಡೆಫಿನೇಷನನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಪ್ಯಾರಾಮೀಟರ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ 3 ಆಯಿತು. 4ನೇ ಪ್ಯಾರಾಮೀಟರಿಗೆ ಬರೋಣ. ನೋಡಿ ಇಲ್ಲಿದೆಯಲ್ಲ ಫ್ರೀಕ್ವೆನ್ಸಿ. ಈ ಕಾಯಿಲ್ ತಿರುಗುತ್ತಾ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗಿದೆ ಬುಕ್, ಬ್ಲೂ ಕಲರ್ ನಿಮ್ಮ ಕಡೆಗಿದೆ. ಮತ್ತೆ ಬ್ಲೂ ಕಲರ್ ನಿಮ್ಮ ಕಡೆ ಬರಬೇಕು ಅಂದರೆ ಒಂದು ರೌಂಡ್ ಆಗಬೇಕಲ್ವ, ಅದು ಒಂದು ರೌಂಡ್ ತಿರ್ಕೊಂಡು ಬರಬೇಕಲ್ವ ಅದು. ಎಸ್ ಸರ್, ಆ ಒಂದು ರೌಂಡ್ ತಿರುಗಲಿಕ್ಕೆ ಎಷ್ಟೋ ಟೈಮ್ ತಗೊಳ್ಳುತ್ತೆ. ಅದು 1 ಸೆಕೆಂಡೇ ತಗೋಬೋದು, ಅರ್ಧ ಸೆಕೆಂಡ್ ತಗೋಬೋದು, ಅಥವಾ 0.1 ಸೆಕೆಂಡ್ ತಿರುಗೋಬೋದು. ಒಟ್ಟಾರೆ ಸಮ್ ಟೈಮ್ ಇಟ್ ವಿಲ್ ಟೇಕ್. Suppose if it rotates 100 times in 1 second, then we get 100 cycles in 1 second. 100 waves are generated. ನೋಡಿ ಬ್ಲೂ ಕಲರ್ ನಿಮ್ಮ ಕಡೆಗೆ ಇದೆಯಲ್ಲ, ಇದು ಹೋಗಿ ವೈಟ್ ಬಂತು ಅಂದರೆ ಅರ್ಧ ರೊಟೇಷನ್ ಅಂತ. ಅರ್ಧ ರೊಟೇಷನ್ಗೆ ನಮಗೆ ಅರ್ಧ ವೇವ್ ಜನರೇಟ್ ಆಗಿರುತ್ತೆ. ಇನ್ನು ಅರ್ಧ ರೊಟೇಷನ್ಗೆ ರಿಮೈನಿಂಗ್ ಹಾಫ್ ಜನರೇಟ್ ಆಗುತ್ತೆ. ಅಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಯಿತು. ಇದನ್ನು ನಾವು ಒಂದು AC ಸೈಕಲ್ ಅಂತ ಕರಿತೀವಿ. ಒಂದು AC ಸೈಕಲಲ್ಲಿ ಹಾಫ್ ಪಾಸಿಟಿವ್ ಇರುತ್ತೆ, ಹಾಫ್ ನೆಗೆಟಿವ್ ಇರುತ್ತೆ. ಒಂದು AC ಸೈಕಲಲ್ಲಿ ವೋಲ್ಟೇಜ್ 0 ಇಂದ 0 ಬರುತ್ತೆ ಥ್ರೂ ಮ್ಯಾಕ್ಸಿಮಮ್ ಪಾಸಿಟಿವ್ ಮ್ಯಾಕ್ಸಿಮಮ್ ನೆಗೆಟಿವ್. ಒಂದು ಸತಿ ಮ್ಯಾಕ್ಸಿಮಮ್ ಆಗಿ ಒಂದು ಸತಿ 0 ಆಗಿ ಇನ್ನೊಂದು ಸತಿ ನೆಗೆಟಿವ್ ಮ್ಯಾಕ್ಸಿಮಮ್ ಆಗಿ ಮತ್ತೊಮ್ಮೆ 0 ಆಗುತ್ತೆ. ಸೊ ಈ ರೀತಿ ಆಗೋದಕ್ಕೆ ನಾವು ಒಂದು ಸೈಕಲ್ ಅಂತ ಕರಿತೀವಿ. ನಾನು ವೋಲ್ಟೇಜ್ಗೆ ಏನು ಹೇಳ್ತೀನೋ ಕರೆಂಟ್ಗೂ ಅದನ್ನೇ ತಗೊಳ್ಳಿ. ಈಗ ಕರೆಂಟ್ 0 ಇಂದ ಶುರುವಾಗಿ 3 ಆಂಪೇರ್ ಬಂತು ಅಂದ್ಕೊಳ್ಳಿ, ನೆಕ್ಸ್ಟ್ -3 ಆಂಪೇರ್ ಮತ್ತೆ 0. ಸೊ 0 to 3 ಆಂಪೇರ್, 3 ಆಂಪೇರ್ ಟು -3 ಆಂಪೇರ್, -3 ಆಂಪೇರ್ ಟು 0, 0 to -3 ಆಂಪೇರ್ ಟು 0, 0 to 3 ಆಂಪೇರ್, 3 ಆಂಪೇರ್ ಟು 0, 0 to -3, -3 to 0. ಈ ರೀತಿ ಬದಲಾವಣೆಗಳು ಆಗ್ತಾನೇ ಇರ್ತವೆ, ನಿರಂತರವಾಗಿ ಆಗ್ತಿರ್ತವೆ. ಎಲ್ಲಿ ತನಕ ಆಗುತ್ತೆ? ಈ ಕಾಯಿಲ್ ತಿರುಗುತ್ತಾ ಇರೋ ತನಕನೂ ಆಗ್ತಾನೆ ಇರುತ್ತೆ. ಈಗ ಈ ಕಾಯಿಲ್ 1 ಸೆಕೆಂಡಲ್ಲಿ ಒಂದು 50 ಸರ್ತಿ ತಿರುಗ್ತು ಅಂದರೆ 50 ಸೈಕಲ್ಗಳು ಪ್ರೊಡ್ಯೂಸ್ ಆಗಿದ್ದಾವೆ ಅಂತ ಅರ್ಥ. ಅವಾಗ ಅದರ ಫ್ರೀಕ್ವೆನ್ಸಿನ ನಾವು 50 ಹರ್ಟ್ಸ್ ಅಂತ ಬರಿತೀವಿ. ಹರ್ಟ್ಸ್ ಅಂತ ಬರೆದ್ರೆ ಅದು F ಅಂತ ಬರೀಬೇಕು, ಫ್ರೀಕ್ವೆನ್ಸಿ F. ನಾರ್ಮಲಿ ಈ ಚಾಪ್ಟರ್ನಲ್ಲಿ ನಾನು F ಬಳಸಲ್ಲ, ಒಮೆಗಾ ಬಳಸ್ತೀನಿ. ಒಮೆಗಾ ಇಸ್ ಈಕ್ವಲ್ ಟು 2πf. ಸೊ F ಅಂತ ಬರೆದಾಗ ಹರ್ಟ್ಸ್ ಅನ್ನೋ ಯೂನಿಟನ್ನು ಬಳಸಬೇಕು. ಒಮೆಗಾ ಅಂತ ಬರೆದಾಗ ರೇಡಿಯನ್ ಪರ್ ಸೆಕೆಂಡನ್ನು ಬಳಸಬೇಕು. ರೇಡಿಯನ್ ಪರ್ ಸೆಕೆಂಡ್ ಈಸ್ ದ ಯೂನಿಟ್ ಆಫ್ ದಿಸ್ ಒಮೆಗಾ. ಸರ್ ವಾಟ್ ಈಸ್ ಒಮೆಗಾ? ಇಟ್ ಈಸ್ ನಥಿಂಗ್ ಬಟ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಈಗ ನಾನು ಫ್ರೀಕ್ವೆನ್ಸಿನ ಡಿಫೈನ್ ಮಾಡಿಬಿಡ್ತೀನಿ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂದರೆ ರೊಟೇಷನಲ್ ಸ್ಪೀಡ್ ಅಂತ. ಆದರೆ ನಾನು ಬರೀ ಫ್ರೀಕ್ವೆನ್ಸಿ ಆಫ್ AC ಅನ್ನು ಡಿಫೈನ್ ಮಾಡ್ತೀನಿ. ಸೊ AC ಫ್ರೀಕ್ವೆನ್ಸಿ ಈಸ್ ದ ನೆಕ್ಸ್ಟ್ ಕ್ವಾಂಟಿಟಿ. ಫ್ರೀಕ್ವೆನ್ಸಿ ಈಸ್ ದ ನೆಕ್ಸ್ಟ್ ಕ್ವಾಂಟಿಟಿ. ಏನು ಸರ್ AC ಫ್ರೀಕ್ವೆನ್ಸಿ ಅಂದರೆ? ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಕಲ್ಸ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್. If 50 cycles are produced in 1 second, its frequency is 50 hertz. So what is AC frequency? Number of AC cycles produced in 1 second. It may be number of AC voltage or number of AC current. ಅಥವಾ number of times the current changes the direction is called frequency. ಸೊ ನಾವು ಮನೆಯಲ್ಲಿ ಬಳಸ್ತಕ್ಕಂಥ AC 50 ಸರ್ತಿ ಹಿಂಗೆ ಹೋಗಿ ಹಿಂಗೆ ಬರುತ್ತೆ, ಗೊತ್ತಾಯ್ತಾ? ಆದರೆ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್ ಇಟ್ ಈಸ್ ಐದರ್ ಗೋಯಿಂಗ್ ಲೈಕ್ ದಿಸ್ ಆರ್ ಲೈಕ್ ದಿಸ್, ನಾಟ್ ಬೋತ್. ನೆನ್ಪಿಟ್ಕೊಳ್ಳಿ. ಸೊ AC ಅಂತಂದರೆ ವೇರಿಯಬಲ್, ಆಲ್ಟರ್ನೇಟ್ ಕರೆಂಟ್ ಅಂತ. ಸೊ ವೇರಿಯಬಲ್ ಅಂತ ಬಂದಾಗ ಫ್ರೀಕ್ವೆನ್ಸಿ ಇರಲೇಬೇಕು. ಸೊ ವಾಟ್ ಈಸ್ ಫ್ರೀಕ್ವೆನ್ಸಿ? ನಂಬರ್ ಆಫ್ ಸೈಕಲ್ಸ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ F.
The reciprocal of f is known as a time period. So next property, next parameter, time period ಅಂದ್ರೆ ಏನು? Time taken for one complete cycle formation. ಸೊ ಒಂದು ಸೈಕಲ್ ಫಾರ್ಮ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನು AC ಟೈಮ್ ಪೀರಿಯಡ್ ಅಂತ ಕರಿತೀವಿ. ಈಗ ಇಲ್ಲಿಗೆ ಬಂದರೆ ಇದು ಫುಲ್ ಇಷ್ಟು ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತು, ಅದು ಒಂದು ಟೈಮ್ ಪೀರಿಯಡ್. ಅದರಲ್ಲಿ ಇಷ್ಟು ಆಗಲಿಕ್ಕೆ 1/4 ಆಫ್ ದ ಟೈಮ್ ಪೀರಿಯಡ್, ದಟ್ ಈಸ್ 1/4 ಅಥವಾ T/4. ಇಷ್ಟು ಫಾರಮ್ ಆಗಲಿಕ್ಕೆ 1/2 ಅಥವಾ T/2. ಇಷ್ಟು ಫಾರಮ್ ಆಗಲಿಕ್ಕೆ 3T/4. ಇಷ್ಟು ಫಾರಮ್ ಆಗಲಿಕ್ಕೆ 4T/4, ದಟ್ ಈಸ್ T. ಸೊ AC ಸೈಕಲ್, ಕ್ವಾರ್ಟರ್ ಸೈಕಲ್, remaining quarter cycle, one more quarter cycle and one more quarter cycle, 1/4, 1/4, 1/4, 1/4. So T/4 plus T/4 plus T/4 plus T/4. This is time period concept. So voltage increases, decreases, increases, decreases with respect to time. So for becoming maximum, how much time it takes, for becoming zero, how much time it takes, all these things we can calculate with the help of time period. ಅಲ್ಲಿ ಇನ್ನೊಂದು ಕ್ವಾಂಟಿಟಿ ಗೊತ್ತಾಯಿತು. ಆಫ್ ಕೋರ್ಸ್ ಇಟ್ಸ್ SI ಯೂನಿಟ್ ಇಸ್ ಸೆಕೆಂಡ್. ಇನ್ನು ನೆಕ್ಸ್ಟ್ ಬಂದು ಇದು ಸ್ವಲ್ಪ ಬಹಳ ಬಳಸ್ತೀವಿ, ಫೇಸರ್. ಫೇಸರ್ ಡಯಾಗ್ರಾಮ್ ಅಂತ. ಫೇಸರ್ ಅಂದರೆ ಏನು ತಿಳ್ಕೊಳ್ಳಿ. ನೋಡಿ ಮಕ್ಕಳೇ, ಈ ಸ್ವಿಚ್ ಆನ್ ಮಾಡಿದರೆ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಅಪ್ಲೈ ಆಗುತ್ತೆ, ಕರೆಂಟ್ ಬಂದುಬಿಡುತ್ತೆ ನಾರ್ಮಲಿ. ಆದರೆ ಅದು ನೋಡೋಷ್ಟು ಸುಲಭ ಅಲ್ಲ. ಕೆಲವೊಂದು ಕಾಂಪೊನೆಂಟಲ್ಲಿ ವೋಲ್ಟೇಜ್ ಕರೆಂಟ್ ಜೊತೆಯಾಗೇ ಬರ್ತವೆ. ಕೆಲವೊಂದರಲ್ಲಿ ವೋಲ್ಟೇಜ್ ಫಸ್ಟ್ ಬಂದುಬಿಡುತ್ತೆ, ಆಮೇಲೆ ಕರೆಂಟ್ ಬರುತ್ತೆ. ಇನ್ನು ಕೆಲವುದರಲ್ಲಿ ಕರೆಂಟ್ ಫಸ್ಟ್ ಬಂದು ವೋಲ್ಟೇಜ್ ಆಮೇಲೆ ಬರುತ್ತೆ. ಅಂದರೆ ದೇರ್ ವೇರಿಯೇಷನ್ಸ್ ಆರ್ ನಾಟ್ ಸೇಮ್. ಸಮ್ಟೈಮ್ಸ್ ವೋಲ್ಟೇಜ್ ಕಮ್ಸ್ ಆ್ಯಂಡ್ ದೆನ್ ಕರೆಂಟ್, ಅಂದರೆ ಲ್ಯಾಗಿಂಗ್ ಬಿಹೈಂಡ್, ಹಿಂದೆ ಉಳ್ಕೊಳ್ಳುತ್ತೆ ಅಂತ. ಕೆಲವೊಮ್ಮೆ ಕರೆಂಟೇ ಮುಂದಕ್ಕೆ ಹೋಗ್ಬಿಡುತ್ತೆ. ಈ ಥರದ ವೇರಿಯೇಷನ್ಸನ್ನು ನಾವು ಈ ಫೇಸರ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಫೇಸರ್ ಅಂದರೆ ವೆಕ್ಟರ್ ಥರನೇ, ವೆಕ್ಟರ್ ಅಲ್ಲ. ಆ್ಯಕ್ಚುಲಿ ವೋಲ್ಟೇಜ್ ಮತ್ತು ಕರೆಂಟ್ಗಳು ವೆಕ್ಟರ್ ಅಲ್ಲ, ಅವು ಸ್ಕೇಲಾರ್. ಆದರೆ ಇಲ್ಲಿ ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ ನಾವು ವೆಕ್ಟರ್ ಕಾನ್ಸೆಪ್ಟನ್ನು ಸ್ವಲ್ಪ ಮಟ್ಟಿಗೆ ಬಳಸ್ಕೋತೀವಿ. ಈಗ ನೋಡಿ, ವೋಲ್ಟೇಜ್ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಕರೆಂಟು ಜಾಸ್ತಿ ಆಗ್ತಾಯಿದೆ ಅಂದ್ಕೊಳ್ಳೋಣ. ಈಗ ಗ್ರಾಫನ್ನು ಬರೆದು ಬಿಡ್ತೀನಿ. ಇದು ವೋಲ್ಟೇಜ್ ಹೀಗೆ ವೇರಿ ಆಗ್ತಾ ಇದೆ. ಕರೆಂಟನ್ನು ನಾನು ಡಾಟೆಡ್ ಲೈನಲ್ಲಿ ಬರಿತೀನಿ. ಬೇರೆ ಕಲರ್ ಆಗಿದ್ರೆ ಚೆನ್ನಾಗಿರೋದು. ನೋಡಿ, ಕರೆಂಟನ್ನು ಡಾಟೆಡ್ ಲೈನಲ್ಲಿ ಬರಿತೀನಿ. ಸೊ ವೋಲ್ಟೇಜ್ 0 ಇದ್ದಾಗ ಕರೆಂಟು 0. ಇದು V, ಇದು I. ವೋಲ್ಟೇಜ್ ಮ್ಯಾಕ್ಸಿಮಮ್ ಆದಾಗ ಕರೆಂಟು ಮ್ಯಾಕ್ಸಿಮಮ್. ವೋಲ್ಟೇಜ್ 0 ಆದಾಗ ಕರೆಂಟು 0. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ವೋಲ್ಟೇಜ್ ನೆಗೆಟಿವ್ ಆದಾಗ ಕರೆಂಟು ನೆಗೆಟಿವ್. ವೋಲ್ಟೇಜ್ 0 ಆದಾಗ ಕರೆಂಟು 0. ಅಂದರೆ V ಆ್ಯಂಡ್ I ಆರ್ ವೇರಿಂಗ್ ಇನ್ ಫೇಸ್ ಅಂತ. ಇನ್ನೊಂದು ಡಯಾಗ್ರಾಮನ್ನು ಬರೀತೀನಿ. ಇದನ್ನು ಸ್ವಲ್ಪ ಗಮನಿಸಿ. ಇದು ವೋಲ್ಟೇಜ್, ಗೊತ್ತಾಯ್ತಾ? ವೋಲ್ಟೇಜ್ 0 ಇದೆ, ಕರೆಂಟ್ ಇಲ್ಲೆಲ್ಲೋ ಇದೆ, ಆಯಿತಾ? ವೋಲ್ಟೇಜ್ ಮ್ಯಾಕ್ಸಿಮಮ್ ಆದಾಗ ಕರೆಂಟು 0 ಇದೆ, ಆಯಿತಾ? ವೋಲ್ಟೇಜ್ ಮಿನಿಮಮ್ ಆದಾಗ ಕರೆಂಟ್ ಮ್ಯಾಕ್ಸಿಮಮ್ ಇದೆ. ವೋಲ್ಟೇಜ್ ನೆಗೆಟಿವ್ ಆದಾಗ ಕರೆಂಟ್ 0 ಬಂದಿದೆ. ವೋಲ್ಟೇಜ್ 0 ಆದಾಗ ಕರೆಂಟ್ ಮ್ಯಾಕ್ಸಿಮಮ್ ಆಗಿದೆ. ನೋಡಿ, ವೋಲ್ಟೇಜ್ ಮ್ಯಾಕ್ಸಿಮಮ್, ಕರೆಂಟ್ ಮ್ಯಾಕ್ಸಿಮಮ್ ನಾಟ್ ಮ್ಯಾಚಿಂಗ್. ಸಿಮಿಲರ್ಲಿ ವೋಲ್ಟೇಜ್ 0, ಕರೆಂಟ್ 0 ನಾಟ್ ಮ್ಯಾಚಿಂಗ್. ವೋಲ್ಟೇಜ್ ನೆಗೆಟಿವ್, ಕರೆಂಟ್ ನೆಗೆಟಿವ್ ನಾಟ್ ಮ್ಯಾಚಿಂಗ್. ಗೊತ್ತಾಯ್ತಾ? ಸೊ ಈ ಥರದ ವೇರಿಯೇಷನ್ನ ಮಿಸ್ ಮ್ಯಾಚ್ ವೇರಿಯೇಷನ್ ಅಂತ ಕರಿತೀವಿ. ಇಲ್ಲಿ ವೋಲ್ಟೇಜ್ ಫಸ್ಟ್ ಬರುತ್ತೆ, ಕರೆಂಟ್ ಆಮೇಲೆ ಬರುತ್ತೆ. ಸೊ ಇಂಥ ಕೇಸಲ್ಲಿ ನಾವು ಕರೆಂಟ್ ಈಸ್ ಬಿಹೈಂಡ್ ದಿ ವೋಲ್ಟೇಜ್ ಅಂತ ಕರಿತೀವಿ. ಈ ಥರ ಡಯಾಗ್ರಾಮ್ಸನ್ನು ಬರೆಯೋದು ಸ್ವಲ್ಪ ಕನ್ಫ್ಯೂಸಿಂಗ್. ಡಾಟೆಡ್ ಲೈನ್ ಬರೀಬೇಕು, ಏನೇನೋ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲಿಗೆ ಸಿಂಪಲ್ಲಾಗಿ ನೋಡಿ, ಈ ಥರ ಒಂದು ವೆಕ್ಟರ್ಸನ್ನು ಹಾಕ್ಬಿಡ್ತೀವಿ. ಸುಮ್ಮನೆ ಒಂದು ವೆಕ್ಟರ್, ವೋಲ್ಟೇಜ್ಗೆ ಒಂದು ವೆಕ್ಟರ್, ಕರೆಂಟ್ಗೂ ಒಂದು ಲೈನ್ ವೆಕ್ಟರ್. ಪ್ಲೀಸ್ ರಿಮೆಂಬರ್, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ನಾಟ್ ಅಟ್ ಆಲ್ ವೆಕ್ಟರ್ಸ್. ಈಗ ಎರಡೂ ಲೈನ್ಗಳು ಒಂದೇ ಕಡೆಗಿದೆ ಅಂದರೆ ಅರ್ಥ ಏನು? ದೇ ಆರ್ ಇನ್ ಫೇಸ್ ಅಂತ. ಒಂದೇ ಕಡೆಗೆ ಅಂದರೆ ಹಿಂಗೇ ಇರಬೇಕಂತ ಏನಿಲ್ಲ. ಯು ಕ್ಯಾನ್ ಈವನ್ ರೈಟ್ V ಹಿಯರ್, I ಹಿಯರ್. ನೌ ಆಲ್ಸೋ ಇಟ್ ಈಸ್ ಸೇಮ್. ಸೊ ಇದು ಒಂದು ಫೇಸರ್ ಡಯಾಗ್ರಾಮ್. ಇಲ್ಲಿ ನಾನೇನು ಮಾಡಿದೆ, ವೋಲ್ಟೇಜ್ ಮತ್ತು ಕರೆಂಟನ್ನು ವೆಕ್ಟರ್ ಅನ್ನೋ ಥರ ಟ್ರೀಟ್ ಮಾಡಿ ಡಯಾಗ್ರಾಮನ್ನು ಬರೆದೆ.
ಫೇಸನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಬಳಸಿದಂಥ ವೆಕ್ಟರೇ ಫೇಸರ್. ಫೇಸ್ ಪ್ಲಸ್ ವೆಕ್ಟರ್ ಫೇಸರ್. ಗೊತ್ತಾಯ್ತಾ? ಸೊ ಜೊತೆಯಾಗಿ ಹೋದರೆ ಇನ್ ಫೇಸ್, ಜೊತೆಯಾಗಿ ಹೋಗ್ತಿಲ್ಲ, ಹಿಂದೆ ಮುಂದೆ ಹೋಗ್ತಾ ಇದ್ದಾವೆ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ ಬರಿತೀನಿ, ಹಿಂದೆ ಮುಂದೆ ಹೋಗ್ತಾ ಇದ್ದಾವೆ ಅಂದ್ಕೊಳ್ಳೋಣ. ವೋಲ್ಟೇಜ್ ಮುಂದೆ ಇದೆ, ಕರೆಂಟ್ ಹಿಂದೆ ಇದೆ. ಎಷ್ಟು ಡಿಗ್ರಿ ಹಿಂದೆ ಇದೆ? ಅದು 10 ಡಿಗ್ರಿ ಇರ್ಬೋದು, ಅಥವಾ 100 ಡಿಗ್ರಿ ಇರ್ಬೋದು, 90 ಡಿಗ್ರಿ ಇರ್ಬೋದು. ನೋಡಿ ಇಲ್ಲಿ 90 ಡಿಗ್ರಿ ಇದೆ. ಹೆಂಗೆ ಸರ್ 90 ಡಿಗ್ರಿ? ವೆನ್ ವೋಲ್ಟೇಜ್ ಈಸ್ ಮ್ಯಾಕ್ಸಿಮಮ್, ಕರೆಂಟ್ ಈಸ್ ಮಿನಿಮಮ್. ದಟ್ ಈಸ್ ವೈ ಇಟ್ ಈಸ್ 90 ಡಿಗ್ರಿ. ಸೊ ಈ ಥರ ರೆಪ್ರೆಸೆಂಟ್ ಮಾಡೋ ಡಯಾಗ್ರಾಮ್ಗಳನ್ನು ನಾವು ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಫೇಸರ್ ಅಂದರೆ ಏನು? ಇಟ್ ಈಸ್ ಅ ವೆಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಆ್ಯಂಡ್ ದೇ ಆರ್ ಯೂಸ್ಡ್ ಟು represent the phase variations. Sometimes voltage is maximum, current is minimum, then comes current and after voltage. Sometimes both voltage and current vary simultaneously. So phase variations ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಡಯಾಗ್ರಾಮ್ ಅನ್ನೇ ನಾವು ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಇದನ್ನು ನಾನು ಒಂದು 2-3 ಸರ್ಕ್ಯೂಟ್ ತಗೊಂಡಾಗ ಮತ್ತೆ ಬರಿತೀನಿ, ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ AC ಪ್ಯಾರಾಮೀಟರ್ಸ್, AC ಕ್ವಾಂಟಿಟೀಸ್ ಅಥವಾ ACಗೆ ಸಂಬಂಧಪಟ್ಟಂಥ ಪ್ಯಾರಾಮೀಟರ್ಸ್. ಇದು ಅಲ್ಲದೆ ಇನ್ನೂ ಕೆಲವು ಬರಬಹುದೇನೋ ಮುಂದೆ. ಸದ್ಯಕ್ಕೆ ನನಗೆ ಇಷ್ಟು ಸಾಕು. ಇಷ್ಟನ್ನು ಬಳಸ್ಕೊಂಡು ವಿ ವಿಲ್ ಡಿಸ್ಕಸ್ ಸರ್ಕ್ಯೂಟ್ಸ್ ಒನ್ ಬೈ ಒನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಲೈಕ್ ಬಟನನ್ನು ಒತ್ತಿ, ಯಾಕೆಂದರೆ ಸಾಕಷ್ಟು ಜನ ಲೈಕ್ ಬಟನ್ ಒತ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಲೈಕ್ ಬಟನನ್ನು ಪ್ರೆಸ್ ಮಾಡ್ತಿಲ್ಲ. ಅದರಲ್ಲಿ ಏನು ನೀವು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಅದರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆನೂ ಆಗೋದಿಲ್ಲ. ಜಸ್ಟ್ ಈ ಥಮ್ಸ್ ಅಪ್ ಅಂತ ಇರುತ್ತಲ್ಲ, ಆ ಬಟನನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ವೀಡಿಯೋಗೆ ಏನಾಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ. ಆ್ಯಂಡ್ ನನ್ನ ವೀಡಿಯೋ ಚೆನ್ನಾಗಿದ್ದರೆ ಮಾತ್ರ ನೀವು ಲೈಕ್ ಬಟನ್ ಒತ್ತಿ. ಸುಮ್ಮನೆ ನಾನು ನಿಮಗೆ ಒತ್ತಿ ಅಂತ ಹೇಳ್ತಾ ಇಲ್ಲ. ಸೊ ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ಟೀಚಿಂಗ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.